ಎಲ್ರಿಗೂ ನಮಸ್ತೆ. ನಾನು ಈ ದಿನ ನನಗೆ ಪರಿಚಯ ಇರುವಂಥ ಒಬ್ಬರು ಅಣ್ಣನ ಬರಹನ ನಿಮ್ಮ ಮುಂದೆ ವಾಚನ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಇವ್ರ ಹೆಸರು ಬಂದು ಸೆಲ್ಲಿ ಕೂಡ್ಲಿಗಿ ಅಂತೇಳಿ. ಇವರು ಮೂಲತಃ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿರುವಂಥದ್ದು. ಶಿಕ್ಷಕರಾಗಿ ಕೆಲಸ ಮಾಡ್ತಾ ಆಟದಿಂದ ಪಾಠ ಅನ್ನುವಂಥದ್ದನ್ನ ತುಂಬ ಮೈಗೂಡಿಸ್ಕೊಂಡು ತುಂಬ ಸಕ್ರಿಯವಾಗಿ ಮಕ್ಕಳುಗಳಿಗೆ ಬಗೆ ಬಗೆಯ ಹೊಸ ವಿನ್ಯಾಸಗಳನ್ನ ಅಳವಡಿಸ್ಕೊಳ್ತಾ ಮಕ್ಕಳಿಗೆ ಕೆಲವೊಂದು ಪಾಠ ಪ್ರವಚನಗಳನ್ನ ಮಾಡ್ತಿರುವಂಥವ್ರು. ಜೊತೆಗೆ ಇವರು ಒಬ್ಬ ಬರಹಗಾರರಾಗಿ ಹಲವಾರು ಪುಸ್ತಕಗಳನ್ನು ಕೂಡ ಲೋಕಾರ್ಪಣೆ ಮಾಡಿರುವಂಥದ್ದನ್ನ ನಾನು ಗಮನಿಸಿರುವಂಥದ್ದು. ಸದ್ಯ ಇಲ್ಲದೆ ತನ್ನ ಪಾಡಿಗೆ ತಾನು ಸಾಹಿತ್ಯ ಕೃಷಿನಲ್ಲಿ ತೊಡಗಿಸ್ಕೊಂಡು ಹಲವಾರು ಕೃತಿಗಳನ್ನ ಲೋಕಾರ್ಪಣೆ ಮಾಡೋದಕ್ಕೆ ಕಾರಣ ಆಗಿದ್ದಾರೆ. ಸೊ ಈ ಅಣ್ಣಂದು ಇವತ್ತೊಂದು ಬರಹನ ನಾನು ನಿಮ್ಮ ಮುಂದೆ ವಾಚನ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಬರಹ ಅವರ ಮನದಾಳದ ಮಾತುಗಳು ಅಂತೇಳಿ ನನಗನ್ಸಿದ್ದು. ತುಂಬ ಕೊನೆಗೆ ಕಣ್ಣೀರು ಬರುವಂಥ ಸಾಕಷ್ಟು ಬರಹಗಳನ್ನ ನಾವು ನೋಡಿರುವಂಥದ್ದು. ಈ ಬರಹ ಹೀಗಿದೆ. ಒಂದಾನೊಂದು ಕಾಲದಲ್ಲಿ ಮಾತಿಗೂ ಗರಬಡಿದಿತ್ತು. ಮಾತಿಗೂ ಗರಬಡಿದಿತ್ತು. ಮೂದಲಿಕೆ ಎಂಬ ಕೆನ್ನಾಲಿಗೆಗೆ ಆಹುತಿಯಾಗಬಾರದೆಂದು ಮೌನವೇ ಹಿತವೆನಿಸುತ್ತಿತ್ತು. ಮೂದಲಿಕೆ ಎಂಬ ಕೆನ್ನಾಲಿಗೆಗೆ ಆಹುತಿಯಾಗಬಾರದೆಂದು ಮೌನವೇ ಹಿತವೆನಿಸಿತ್ತು. ಅದೆಷ್ಟು ನೋವು ನಿಂದನೆಗಳು, ನನ್ನವರೇ ನನಗೆ ಶತ್ರುಗಳು. ಅದೆಷ್ಟು ನೋವು ನಿಂದನೆಗಳು, ನನ್ನವರೇ ನನಗೆ ಶತ್ರುಗಳು. ಕೀವು ಕಟ್ಟಿದ ಹೃದಯದಲ್ಲಿ ಆಡಲು ಬಿಡುತ್ತಿದ್ದರು ಪುಟ್ಟ ದೋಣಿಗಳು. ಕೀವು ಕಟ್ಟಿದ ಹೃದಯದಲ್ಲಿ ಆಡಲು ಬಿಡುತ್ತಿದ್ದರು ಪುಟ್ಟ ದೋಣಿಗಳು. ಕಾಲಚಕ್ರಕ್ಕೆ ಸಿಲುಕಿ ನೋವುಗಳೆಲ್ಲ ತರಗೆಲೆಗಳಂತೆ ಉದುರುತ್ತಿರುವಾಗ ನಿಂದಿಸಿದವರು ವಂದಿಸುತ್ತಿರುವವರು. ಕಾಲಚಕ್ರಕ್ಕೆ ಸಿಲುಕಿ ನೋವುಗಳೆಲ್ಲ ತರಗೆಲೆಗಳಂತೆ ಉದುರುತ್ತಿರುವಾಗ ನಿಂದಿಸಿದವರು ವಂದಿಸುತ್ತಿರುವವರು. ಮೌನದ ಪರದೆ ಕಿತ್ತೊಸೆದು ಮಾತನಾಡಬೇಕೆಂದೇ ಏಕಾಂತವ ತೊರೆದೆ. ಮಾತಿಗೂ ಮುನ್ನ ಮಗುವಿನ ಜೊತೆಗೆ ಮಗುವಾದೆ. ಮೌನದ ಪರದೆ ಕಿತ್ತೆಸೆದು ಮಾತನಾಡಬೇಕೆಂದೇ ಏಕಾಂತವ ತೊರೆದೆ. ಮಾತಿಗೂ ಮುನ್ನ ಮಗುವಿನ ಜೊತೆಗೆ ಮಗುವಾದೆ. ಮೆಲ್ಲನೆ ಮಾತುಗಳು ನಾನೇ ಮುಚ್ಚಿದ್ದ ಕದವ ತೆರೆದು ನಾಲಿಗೆಯಲ್ಲಿ ನುಲಿಯುತ್ತಿರುವಾಗ ಹೃದಯದ ಕೂಗಿ ಹೇಳಿತು, ನೀನೀಗ ಮಾತಿನ ಸಿರಿ ಬಂದಿದೆ. ನಿನಗೀಗ ಮಾತಿನ ಸಿರಿ ಬಂದಿದೆ. ಮೆಲ್ಲನೆ ಮಾತುಗಳು ನಾನೇ ಮುಚ್ಚಿದ್ದ ಕದವ ತೆರೆದು ನಾಲಿಗೆಯಲ್ಲಿ ನಲಿಯುತ್ತಿರುವಾಗ ಹೃದಯ ಕೂಗಿ ಹೇಳಿತು, ನೀನೀಗ ಮಾತಿನ